ಹಾಕ್ಲಾ ಬೇಗ ಬೇಗ ಹಾಕ್ಲಾ ಬ್ಯಾಸಿಗೆಯಾಗಿ ನಲ್ಲಿ ನೀರ್ ಬಿಟ್ಟೋಗ್ಬಿಡ್ತೀಯಲ್ಲೋ ಹಾಕ್ಲಾ ಬೇಗ ಹಾಕ್ಲಾ ಭೀಮಣ್ಣ ಬಾರಣ್ಣ ಈ ಕಡೆಗೆ ಯಾಕಣ್ಣ ಯಾಕಂತೀಯ ದೊಡ್ಡವ್ರ ಮುಂದೆ ಕುಡಿಬೇಡ ಎಡ್ನನ್ ಮಗನೆ ಅಂತ ನಮ್ಮಪ್ಪ ಬುದ್ಧವಾದ ಹೇಳಿ ಸತ್ತೋಗ್ಬಿಟ್ಟವನೆ ಕಣ್ಣ ಸತ್ತೋದ ಅವನು ಬದುಕಿರೋ ನೀನ್ ತಾನೆ ನಾನ್ ನಿನಗ್ ಸತ್ತಿಲ್ಲ ಬದುಕಿದ್ದೀನಿ ನಾನ್ ಹೇಳ್ತಾ ಇದ್ದೀನಿ ನೀನ್ ಅದನ್ನ ಕುಡಿ ಹಂಗಾರಿ ಕುಡಿ ಅಂತೀಯನಡ ಕುಡಿಯೋ ಕುಡಿದ್ಬಿಟ್ರೆ ದ್ರಿಯ ಫಿಲ್ಟರ್ ಆಯ್ತದೆ ಹಂಗೆ ಅಂತೀಯ ಮಗನೆ ದೊಡ್ಡವ್ರ ಆಡಿ ಬಾತ್ ಕೇಳಿಸ್ಕೊಳ್ಳಿಲ್ವಾ ಅಣ್ಣ ನೀನು ಒಸಿ ಕುಡಿದ್ಬಿಟ್ರೆ ಸಾಕು ಉದಯ್ ಕುಮಾರ್ ತಾನೇ ಡೈಲಾಗ್ ಕುಡಿತೀಯ ಕಣ್ಣ ಏ ನೀರು ಒಸಿ ಹಾಕಲ್ಲ ಕ್ವಾಲಿಟಿ ಕೆಟ್ಟೋಯ್ತದೆ ಜಾಸ್ತಿ ನೀರ್ ಹಾಕ್ಬಿಟ್ರೆ ಒತ್ತಾರನೆ ತಲೆ ಹಿಡ್ಕತ್ತದೆ ಬಲ್ಲನ್ ಮಗ ಕಣ್ಲ ನೀನು ಸರಿಯಾಗಿ ಕುಂತ್ಕೊಳ್ಳಲೇ ಹೇಳ ಮೇಲ್ ಕುಂತ್ಕ ಅಯ್ಯೋ ಬೇಡ ಕಣ್ಣ ದೊಡ್ಡವ್ರ ಮುಂದೆ ನಾನು ಇಲ್ಲೇ ಕೂತ್ಕೊಳ್ತೀನಿ ಇದು ತಗಳ ಭಾಗ ದೊಡ್ಡವರು ಚಿಕ್ಕವ್ರನ್ನು ಬೇದಿ ಭಾವನೆ ಇರಕ್ಕಿಲ್ಲ ಸುಮ್ನೆ ಅಂಬಿಕೆಣ್ಣು ಮೇಲ್ ಕುಂತ್ಕೋ ನೀನು ಗೊತ್ತಾಗಕ್ಕಿಲ್ಲ ಕಣ್ಣ ನೋಡೋರ್ಗೆ ಕಣ್ಣ ಹೆಸರಾಯ್ತದೆ ಏಯ್ ಅವ್ರ ಕೈ ಕೊಡ ನಿನ್ ಕೈ 1000 ಸತಿ ಕುಡಿದ್ರು ನಿಶಾನೆ ಎತ್ತಕ್ಕಿಲ್ಲ ಶಂಬ್ಲಿಂಗ ಮುಸ್ಗಾ ಕಂಡಿ ಹಾಕಿ ಕುಡಿತಿಲ್ಲ ಒಳ್ಳೆ ಸರಾಬ್ ಅಂಗಡಿಯಲ್ಲಿ ಕುಡ್ದಂಗೆ ರೆಸ್ಪೆಕ್ಟ್ಗೆ ಕಣ್ಣ ನಿಶ ಇರ್ಲಿ ನಿನ್ನ ಅಕ್ಕನ ಐನಾತೀನಿ ನನ್ನ ಮಗ ಭೀಮೋ ನೋಡು ನಿಂತಾವ್ ಅದ್ಯಾವ್ದು ಪೆಸಲ್ ಬದ್ನೆಕಾಯಿ ಆಯ್ತಂತಲ್ಲ ನನ್ಗೂ ವಸಿ ತೋರಿಸ್ಲ ಅದನ್ನ ಅದೇ ಈ ಬಡ್ಡಿ ಮಗ ಬೆಳಗ್ಗೆ 201 ರೂಪಾಯಿ ಕೊಡ್ತೀನಿ ಅನ್ನಲ್ಲಪ್ಪ ಒಂದೇ ಕಾಯಿಗೆ ನಾನ್ 202 ರೂಪಾಯಿ ಕೊಡ್ತೀನಿ ನನ್ಗೂ ವಸಿ ತೋರ್ಸಪ್ಪ ಆಗ್ಲೇ ಕೇಳ್ದಲ್ಲ ಏನದು ಯಾವ್ದು ಅದೇ ನಾಟಿ ಕೋಳಿ ಬಗ್ಗೆ ಅದೆಲ್ಲ ಏನ್ ಬೇಡ ಬಿಡು ಬಾಯ್ ಬಿಡೋ ಲೋಪ ಸ್ವಲ್ಪ ಬಾಯಿ ಹಿಡ್ತಾ ಇಟ್ಕೊಂಡ್ ಮಾತಾಡೋ ಮರ್ಯಾದೆ ಕೊಡೋದ್ ಕಲ್ತ್ಕೊಳ್ಳೋ ಎಲ್ಲದಲ್ಲಿ ಅಯ್ಯೋ ತೆರಿಗೆ ಈ ವಯಸ್ಸಲ್ಲಿ ನಾಟಿ ಕೋಳಿ ಬೇಕಾ ಮಗನೇ ಮರ್ಯಾದೆ ಬಗ್ಗೆ ನೀನು ನನಗ್ ಟೀಚ್ ಮಾಡ್ತೀಯ ಬಂದೆ ಟೀಚ್ ಕೊಟ್ಟೆ ಇದ್ರೆ ತಲೆ ಚಿಪ್ಪೆಗ್ರಿ ಛತ್ರಿ ಆಗ್ಬಿಡ್ಬೇಕು ಈ ಕಡೆಯಿಂದ ಬೀಸ್ತಾ ಇದ್ರೆ ಚೆಂಡು ಉಳ್ಕೊಂಡೋಗಿ ಪಚ್ಚಿ ಬಾಯಿನಲ್ಲಿ ಬಿದ್ಬಿಡ್ಬೇಕು ಮಗನೇ ಮೀಸೆ ಅಲ್ಲ ಕಣೋ ಇನ್ನು ನನ್ನ ಜೊತೆ ಸರ್ಸವಾಗಿ ಕುಂಡ್ರಿಸ್ಕೊಂಡು ಗುಂಡಾಕಿಸ್ತಾ ಇದ್ದೀನಿ ಮರ್ಯಾದೆ ಕೊಡೋದ್ ಕಲ್ತ್ಕೊಳ್ಳ ಡ್ರಿಂಕ್ಸ್ ನಿನ್ನ ಕುಡ್ಕ ಹೇಳು ಗ್ಲಾಸ್ಗೆ 60 ಹಾಕೊಂಡು ಫುಲ್ ನೀರು ಹಾಕೊಂಡು ಕುಡಿತ ಮಗನೇ ಇದೆಲ್ಲ ಡ್ರಿಂಕ್ಸ್ ಹೆಂಗ್ ಗೊತ್ತಲ್ಲ ಬಾಟ್ಲಿ ಎತ್ತಿದ್ರೆ ಕಟ್ 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 ಅಂತ ಗಲ್ಫ್ ಮಾಡ್ತಿರ್ಬೇಕು ಮಗನೇ ಪ್ಲೀಸ್ ವೆಯ್ಟ ಜಸ್ಟ್ ಮಿನಿಟ್ ಸಿಗರೇಟ್ ಪ್ಲೀಸ್ ಏನಂದೆ ಒಂದ್ ಸಿಗರೇಟ್ ಕೊಡು ಬೇವರ್ಸಿ ನನ್ನ ಮಗನೇ ಅಂದೆ ಸಿಗರೇಟ್ ಇಲ್ಲವಾ ಸಿಗರೇಟ್ ಇಲ್ಲ ಆದ್ಮೇಲೆ ಡ್ರಿಂಕ್ಸ್ ಯಾಕೋ ತಗೊಳ್ತೀರ ಕಂಟ್ರಿ ನನ್ನ ಮಕ್ಕಳ ಅದಕ್ಕೆ ಹೇಳಿದ್ದು ಹಿರಿಯರು ಯಾರ್ಯಾರನ್ನ ಎಲ್ಲೆಲ್ಲಿ ಮಾಡಕ್ಬೇಕು ಅಲ್ಲಲ್ಲೇ ಮಾಡಕ್ಬೇಕು ಅಂತ ಅದೇನು ಬದ್ನೆಕಾಯಿ ವಿಷಯ ಕೇಳ್ದಲ್ಲ ಈಗ ಕೇಳು ಆಯುಷ ಈಗ ಯಾಕೆ ಕುಡ್ದಾಗ ಬೆಳಗ್ಗೆ ಸರಿಯಾಗಿದ್ದ ಮಾತಾಡೋಣ ಬಿಡು ನೀನ್ ಹೇಳುದಾಗ ಹೇಳ್ಬೇಕು ನೀನ್ ಬೇಡ ಅಂದಾಗ ಬಿಟ್ಬಿಡ್ಬೇಕಾ ಎದ್ದೇಳೋ ಬ್ಯಾಕೆ ಎದ್ದೇಳೋಣ ಬ್ಯಾಕೆ ಎದ್ದೇಳೋ ನೀನ್ ನಾವು ಎದ್ರೆ ಕೂತ್ಕೊಳಕ್ಕಾಗಲ್ಲ ಕೂತ್ಕೊಂಡ್ರೆ ನಿಂತ್ಕೊಳಕ್ಕಾಗಲ್ಲ ನೀನು ನನ್ನ ಬದನೆಕಾಯಿ ಬೇಕು ಅಂತ ಕೇಳ್ತೀಯ ಲಾಸ್ಟ್ ಇಯರ್ ಸೇಮ್ ಟೈಮ್ ಸೇಮ್ ಅಟ್ಮಾಸ್ಫಿಯರ್ ನಮ್ಮ ಅಣ್ಣನ ಒಬ್ಬ ಮಿಲಿಟರಿ ಅವನು ನಾಟಿ ಕೋಳಿ ಬೇಕು ಅಂತ ಕೇಳಿ ಎಕ್ಕರದಲ್ಲಿ ಒದೆತಿದ್ದ ನೀನು ನನಗೆ ಬದನೆಕಾಯಿ ಬೇಕು ಅಂತ ಕೇಳ್ತೀಯ ಬೇಕು ಬಾ ನಮ್ಮ ತಾಯಿ ಸತ್ವಾಗ್ಲೂ ಕೇಳ್ತೀನಿ ನನ್ನ ಬದನೆಕಾಯಿ ಕೇಳು ಅಂತ ಹೇಳ್ಕೊಟ್ಟು ಬೇವರ್ಸಿ ನನ್ನ ಮಗ ಯಾರು ಹೇಳು ಈ ಮಿಂಡ್ರಿ ಹೇಳಿದ ಬಾರೋ ಚಿನ್ನ ಬಾರೋ
ಸಾಯೋರ್ಗು ಶನಿ ಕಾಟಾದ್ರೆ ಬಾಳದೆ ಅವಾಗ ಅಂತ ಗಾದೆ. ನಾನೇನ್ ಎಟ್ ಕುಕ್ಕರು ಇಲ್ಲ ಎಟ್ ಕ್ಯಾನ್ಸರು. ಬೆಳಿಗ್ಗೆ ಆ ವಿಷಯ ಮರ್ತ್ಬಿಟ್ಟ ಕಣಣ್ಣ. ಮರ್ತ್ಬಿಟ್ಟ 201 ರೂಪಾಯಿ ಕೊಟ್ಟು ಬೇಬಣ್ಣ ಬದನೆಕಾಯಿ ಕ್ಯಾಚ್ ಮಾಡಿ ತಗೊಬಂದ್ಕೊಡು ಅಂತ ಹೇಳಿಲ್ವಾ? ಪ್ರೆಸೆಂಟೇಶನ್ ಏನ್ ಕೊಡ್ತೀವಿ ಅಂತಿದ್ಕೆ 6 ತಿಂಗಳು ನಾನಿಟ್ಕೊಂಡು ಆಮೇಲೆ ನೀನ್ ಸುಖ ಅನ್ಭವಿಸು ಅಂತೀಯ ಮಗನೇ. ಹನಿಮೂನ್ಗೆ ಹೋಗಿ ಬಂದಿದ ತಕ್ಷಣ ಅಮ್ಮರ ಮುಖ ಪಳ 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 ಅಂತ ಹೊಳಿತಾ ಇದೆ. ಸ್ವಲ್ಪ ಕಾರ್ ಕಾಕೊಂಡಿರ್ತೀರಾ? ಯಾಕೆ? ಮೂನೆ ಕಂಡಿಲ್ಲ, ಇನ್ ಹನಿ ಎಲ್ಲಿಂದ? ಅಯ್ಯಯ್ಯೋ, ಅಲ್ಲೂ ಏನು ಗಿಟ್ಲಿಲ್ವಾ? ಮೂನ್ನ ಕಷ್ಟಪಟ್ಟು ಹುಡುಕ್ಬೇಕಾಯ್ತು. ಹುಡುಕ್ದೆ, ಅಲ್ಲಿ ಮೋಡ ಕವರ್ ಆಗಿತ್ತು. ಕೊಂಡ ಮಾಮುಡ ನೀಚ ಮಾಮುಡ ನಿಜವೇ ಹೇಳ್ತೀನಿ ಅಮ್ಮಣ್ಣಿ. ಹಾಲಕ್ಕಿ ಶತ್ರ ನುಡ್ದೈತೆ ಮನಸ್ಸಲ್ಲಿ ನೆನೆಸಿದ್ದು ಆದಷ್ಟು ಬೇಗ ನೆರವೇರುತ್ತಮ್ಮಣ್ಣಿ. ನಡೆಯುತ್ತೆ ನಡೆಯುತ್ತೆ ನಡೆಯುತ್ತೆ. ನೀನು ನೆನೆಸಿದ್ದು ನಡೆಯುತ್ತೆ ಅಮ್ಮಣ್ಣಿ. ಏನಂದ್ರೆ ನೀನು ನೆನೆಸಿದ್ದು ನಡೆಯುತ್ತೆ ಅಮ್ಮಣ್ಣಿ, ನಡೆಯುತ್ತೆ. ಹೌದಾ? 500 ರೂಪಾಯಿ ತಗೋ. ಕಾಸು ಗೀಸು ಬೇಡ ಅಮ್ಮಣ್ಣಿ. ಹಳೇದ್ ಪಳೇದ್ ನೋಡಿದ್ರೆ ಬಿಡಾಕಿಲ್ಲ, ಹೊಸದ್ ಕೊಟ್ರೆ ಮುಟ್ಟಾಕಿಲ್ಲ ಇವನು. ಮತ್ತಿನ್ನೇನ್ ಬೇಕು ನಿಮ್ಗೆ? ತಮ್ದೊಂದ್ ಸೀರೆ, ಅಣ್ಣವ್ರದ್ ಪ್ಯಾಂಟು ಶರ್ಟ್ ಕೊಟ್ರೆ ಸಾಕು. ರೇ, ಇರೋದನ್ನೆಲ್ಲ ಬಿಚ್ಕೊಟ್ಬಿಟ್ಟು ನಾವು ಹಾಗೆ ನಿಂತ್ಕೋಬೇಕೇನೋ? ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ನೋಡ, ಹಳೇದನ್ನೆಲ್ಲ ಕೊಟ್ರೆ ಕರ್ಮ ಬರುತ್ತೆ. ಕಾಸು ಕೊಡು, ಹೊಸ ತಗೊಳ್ಳಿ ಅವನು. ತಗೋ, ಈ 500 ರೂಪಾಯಿ ಒಂದು ಒಳ್ಳೆ ಹೊಸ ಪ್ಯಾಂಟ್ ಶರ್ಟ್ ಎಲ್ಲ ತಗೋ. ನೀನ್ ಹೆಂಡತಿಗೆ ಸೀರೆ ತಗೋ. ಸಾಲಿಲ್ಲ ಅಂದ್ರೆ ಮತ್ ಬಂದ್ ಕೇಳು. ಅಮ್ಮವ್ರೆ, 500 ರೂಪಾಯಿ ಕೊಟ್ಟಿದ್ದೀರಾ, ನನ್ನ ಆಶೀರ್ವಾದ ತಗೊಂಡೋಗಿ ಒಳ್ಳೇದಾಗ್ತೈತೆ. ಜೈ ಮಹದೇಶ್ವರ, ದೀರ್ಘ ಸುಮಂಗಲಿ ಭವ. ಏನಂತೆ? ದೀರ್ಘ ಸುಮಂಗಲಿ ಭವ. ಯಾವ ಆಶೀರ್ವಾದ ಮಾಡು ಅಂತಂದವನು? ದೀರ್ಘ ಸುಮಂಗಲಿ ಅವನ್ನ ಯಾಕೆ ಮಾಡಿಕೊಂಡು ಚೆಸ್ತಾ ಇದ್ಯಾ? ಇವನನ್ನ ಯಾರು ಒಳಗ್ ಬಿಟ್ಟಿದ್ದು? ಅವನ್ನ ಯಾಕೆ ಇಟ್ಕೊಂಡು ಚೆಸ್ತಾ ಇದ್ಯಮ್ಮ? ಆಶೀರ್ವಾದ ಮಾಡ್ತೀಯ ಅಂತೀಯಾ? ನಡಿಯಮ್ಮ ಅವಳಿಕೆ, ನಡಿಯಮ್ಮ. ಸುಮ್ನೆ ಬಿಡಲ್ಲ ನೋಡೋಣ. ಯಾರು ಒಳಗಡೆ ಬಿಟ್ಟಿದ್ದು? ಇವನು ಸರಿ ಬಂದ್ರೆ ಕೈ ಕಾಲು ಮುರಿದಿದ್ದು ಗೊತ್ತಾಯ್ತಾ? ಮಹದೇಶ್ವರ, ದಕ್ಷಿಣೆ ತಗೊಂಡಿದ ತಕ್ಷಣ ಮರ್ಯಾದಿಂದ ಜಾಗ ಖಾಲಿ ಮಾಡತಾನೆ. ಏನ್ ಬೊಗಳ್ದೆ? ದೀರ್ಘ ಸುಮಂಗಲಿ ಭವ ಅಂತೆ ಮಹದೇಶ್ವರ. ಕೆಟ್ಟಾಗಿ ಹೇಳಿದಿದ್ರೆ ಇನ್ನೂ 500 ರೂಪಾಯಿ ಸಿಕ್ಕಿರೋದು ಮಹದೇಶ್ವರ. ದೀರ್ಘ ಸುಮಂಗಲಿ ಭವ ಅಂದೆ ನೋಡು, ಅದಕ್ಕೆ ಬಿದ್ದಿದ್ದು ನಿನಗೆ. ಜಾಗ ಖಾಲಿ ಮಾಡು. ಟೆನ್ಷನ್ ಅಲ್ದೆ ಇನ್ನೇನ್ ಅಂಕಲ್? ನೀವೇನ್ ಹೇಳಿದ್ರಿ? 15 ದಿವಸ ಅವ್ನ ಊಟಕ್ಕೆ ಕರ್ಕೊಂಡು ಹೋಗು, ಆ ಚಳಿ ತಡಿದೆ ಸತ್ತು ಹೋಗ್ತಾನೆ ಅಂತ ಹೇಳಿದ್ರಿ ತಾನೆ ನೀವು? ಆದ್ರೆ ಅವ್ನ್ ಸಾಯ್ಲಿಲ್ವೇ? ಇನ್ನು ಗುಂಡ್ ಕಲ್ ತರ ಇದ್ದಾನ ಅವನು. ಬೆಟ್ಟ ಹತ್ಸಿದ್ರು ಸಾಯ್ಲಿಲ್ಲ, ಮಿಸ್ಲ್ ಓಡಾಡ್ಸಿದ್ರು ಸಾಯ್ಲಿಲ್ಲ. ನೀವೇನ್ ಹೇಳಂಗ್ ಮದುವೆ ಮಾಡ್ಸಿದ್ದು? ಹಾರ್ಟ್ ಅಲ್ಲಿ ಹೋಲಿದೆ, ಅದೆಲ್ಲ ಜರ್ಗೆ 4 ದಿವಸಕ್ಕೆ ಸತ್ತೋಗ್ತಾನೆ ಅಂತ. ಆದ್ರೆ ಅವ್ನ್ ಸಾಯ್ಲಿಲ್ವೇ? ಅವನನ್ನ ನೋಡ್ತಾ ಇದ್ರೆ ನನ್ ಹಾರ್ಟ್ ಅಲ್ಲಿ ಹೋಲ್ ಬೀಳಂಗಿದೆ. ಎಸ್, ಇವತ್ ಸಾಯಂಕಾಲದೊಳಗೆ ಅವ್ನ್ ಸಾಯ್ಬೇಕು. ಯಾವ್ದಾದ್ರು ಪಾಯ್ಸನಸ್ ಇಂಜೆಕ್ಷನ್ ಕೊಟ್ಟು ಅವ್ನ್ ಸಾಯಿಸ್ಬಿಡಿ. ನೀವೇನಾದ್ರೂ ಸಾಯಿಸ್ಲಿಲ್ಲ ಅಂದ್ರೆ ನಾನೇ ಅವನ್ನ ಸಾಯಿಸ್ಬಿಡ್ತೀನಿ. ಚಂದು, ನೀನ್ ಹೇಳ್ತಾ ಇರೋದು ನಿಜನಾ? ನಮ್ ಗೋಪಿ ಹಾರ್ಟ್ ಪೇಷಂಟ್? ನೀವೇ ತಾನು ಹೇಳಿದ್ದು ಮದ್ವೆ ಆದ್ರೇನೆ ಆಸೆ ಸಿಗೋದು ಅಂತ. ಅದಕ್ಕಿಂತ ಅವ್ನು ಹುಡುಕ್ ಮದ್ವೆ ಆದೆ. ಏನಮ್ಮ, ಒಂದ್ ಹೆಣ್ಣು ತನ್ನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರ್ಲಿ ಅಂತ ಕಂಡು ದೇವ್ರಿಗೆಲ್ಲ ಹರಕೆ ಹೊತ್ಕೊತಾಳೆ. ನನ್ನ ಹಣೆಲಿರೋ ಕುಂಕುಮ ಶಾಶ್ವತವಾಗಿರ್ಲಿ ಅಂತ ಎಲ್ಲಾ ಪುಣ್ಯಕ್ಷೇತ್ರಕ್ಕೂ ಕೈ ಮುಗಿತಾಳೆ, ತೀರ್ಥಯಾತ್ರೆಯಲ್ಲಿ ಮುಳುಗ್ತಾಳೆ. ಆದ್ರೆ ನೀನು ಗಂಡನ್ನ ಸಾಯಿಸೋದಿಕ್ಕೆ ಊಟಿವರೆಗೂ ಕರ್ಕೊಂಡು ಹೋಗಿದ್ಯಾ. ಸಾಲದಕ್ಕೆ ಡಾಕ್ಟರ್ ಫೋನ್ ಮಾಡಿ ಹೇಳ್ತೀಯಾ ಅವ್ರನ್ನ ಸಾಯಿಸಿ ಅಂತ? ನೀನ್ ಹೇಳೋದ್ ಸರಿ ಭೀಮಣ್ಣ, ಅದೆಲ್ಲ ಸಂಸಾರ ಮಾಡೋ ಹೆಣ್ಮಕ್ಳಿಗೆ, ನನಗಲ್ಲ. ಚಂದು, ನಿನಗೆ ಗಂಡನಿಗಿಂತ ಆಸ್ತಿನೇ ಮುಖ್ಯನಾ? ಅದಕ್ಕೋಸ್ಕರನೇ ಒಂದೇ ದಿವಸಕ್ಕೆ ಸಾಯಿ ಅಂತವನ್ನ ನೋಡಿ ಮದ್ವೆ ಆಗ್ಬೇಕು ಅಂತ ಡಾಕ್ಟರ್ನ ಕೇಳ್ಕೊಂಡೆ. ಅವ್ರು ನೋಡಿದ್ರೆ ಈ ಪೀಡೆನ್ ಗಂಟು ಹಾಕಿದ್ರು. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬಾರ್ದು ತಾಯಿ. ಕಟ್ಕೊಂಡವನು ಕುಂಟ ಆಗ್ಲಿ, ಕುರುಡ ಆಗ್ಲಿ, ಹೆಳುವ ಆಗ್ಲಿ, ಅವನೇ ದೇವ್ರು. ಈ ಸೆಂಟಿಮೆಂಟ್ ಎಲ್ಲ ಇಟ್ಕೋಬೇಡಿ. ನೋಡಿ ಅಂಕಲ್, ಮೊದ್ಲು ಲಾಯರ್ನ ಮೀಟ್ ಮಾಡಿ ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡಿಸಿ. ಇವತ್ತು ನಾಳೆನೋ ದರಿದ್ರದವ್ನು ನೆಗೆದು ಬೀಳ್ತಾನೆ. ಆಮೇಲೆ ನಂಗೆ ಯಾವ ತಲೆನೋ ಇರಬಾರದು.